ಅಧಿದೇವತೆ. ಈಗಾಗಲೇ ಸಾಕಷ್ಟು ಜನ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ, ಆಶೀರ್ವಾದವನ್ನ ಪಡೆದಿದ್ದಾರೆ. ಸೆಲೆಬ್ರಿಟಿಗಳಿಂದ, ರಾಜಕಾರಣಿಗಳಿಂದ, ಸಾರ್ವಜನಿಕರು ಕೂಡ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ಸಾರ್ವಜನಿಕ ದರ್ಶನಕ್ಕೆ ಕೊನೆ ದಿನ. ಮಳೆಯ ನಡುವೆಯೇ ಭಕ್ತರಿಂದ ಅಮ್ಮನವರ ದರ್ಶನ ಮಾಡಲಾಗ್ತಾ ಇದೆ. ಮಧ್ಯರಾತ್ರಿಯಿಂದಲೇ ಸರತಿ ಸಾಲಿನಲ್ಲಿ ಭಕ್ತರು ನಿಂತಿದ್ದಾರೆ. ರಾತ್ರಿ 7 ಗಂಟೆಯವರೆಗೂ ಮಾತ್ರ ಸಾರ್ವಜನಿಕರಿಗೆ ದರ್ಶನ ಭಾಗ್ಯ. ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ ನಟ ಧ್ರುವ ಸರ್ಜಾ. ಈವರೆಗೂ ಕೂಡ 23 ಲಕ್ಷ ಜನ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ. ಟಿಕೆಟ್, ಲಡ್ಡು ಮಾರಾಟದಿಂದ 20 ಕೋಟಿ ಈ ಬಾರಿ ಆದಾಯ ಬಂದಿದೆ ಅನ್ನುವಂತ ಮಾಹಿತಿ. ನಟ ಧ್ರುವ ಸರ್ಜಾ ಕೂಡ ದರ್ಶನವನ್ನ ಪಡೆದ್ರು. ಹಾಸನಾಂಬೆ ದರ್ಶನಕ್ಕೆ ಕೊನೆ ದಿನ, ಹಾಗಾಗಿ ಅಮ್ಮನವರ ದರ್ಶನವನ್ನ ಕೂಡ ಪಡೆದಿದ್ದಾರೆ ಅನೇಕರು. ಒಂದು ಕಡೆಯಲ್ಲಿ ರಾಜಕಾರಣಿಗಳು, ಸೆಲೆಬ್ರಿಟಿಗಳು ದರ್ಶನವನ್ನ ಪಡೆದ್ರೆ, ಮತ್ತೊಂದು ಕಡೆಯಲ್ಲಿ ಸಾರ್ವಜನಿಕರು ಕೂಡ ಕಣ್ತುಂಬಿಕೊಂಡಿದ್ದಾರೆ ಅಮ್ಮನವರನ್ನ. ಅದರ ಜೊತೆಯಲ್ಲಿ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇದೆ. ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೂಡ ಸರ್. ನಮ್ಮ ಇದರಲ್ಲಿ ಆಂಜನೇಯ ಸ್ವಾಮಿ ಇದಲ್ಲ, ರೈಲ್ವೆ ಸ್ಟೇಷನ್ ಎದುರುಗಡೆ ನಮ್ಮ ರಕ್ಷಿತ್ ಅರ್ಚಕ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಯಿತು. ಆ ತಾಯಿ ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ತುಂಬಾನೇ ಒಂದು ಪಾಸಿಟಿವ್ ವೈಬ್ಸ್ ಇತ್ತು. ತುಂಬಾ ಇತಿಹಾಸ ಇರುವಂತ ಒಂದು ಪುಣ್ಯಕ್ಷೇತ್ರ ಇದು. ಆ ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ. ಇವತ್ತು ನಾನು ನಮ್ಮ ತಂದೆ ಮತ್ತೆ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ ಸರ್. ಎಲ್ರಿಗೂ ಒಳ್ಳೇದಾಗುತ್ತೆ. ಅದೇ ತುಂಬಾ ಆರ್ಗನೈಸ್ಡ್ ಆಗಿದೆ, ಎಲ್ರಿಗೂ ಅನುಕೂಲ ಆಗಂಗಿದೆ. ಸೊ ಖುಷಿ ಆಯ್ತು. ನಾನು ನಮ್ಮ ತಂದೆ ಬಂದಿದ್ವಿ, ಮತ್ತೆ ಸ್ನೇಹಿತರೊಟ್ಟಿಗೆ. ಹೌದೌದು, ಇವತ್ತು ಕೊನೆ ದಿವಸ ನಾವು ಬಂದಿದ್ದು. ಆ ತಾಯಿ ದರ್ಶನ ಆಯ್ತು, ತುಂಬಾನೇ ಖುಷಿ ಆಯ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಖುಷ್ವಂತ್, ಹಾಸನದ ಅಧಿದೇವತೆ. ಈಗಾಗಲೇ ಸಾಕಷ್ಟು ಜನ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ, ಆಶೀರ್ವಾದವನ್ನ ಪಡೆದಿದ್ದಾರೆ. ಸೆಲೆಬ್ರಿಟಿಗಳಿಂದ, ರಾಜಕಾರಣಿಗಳಿಂದ, ಸಾರ್ವಜನಿಕರು ಕೂಡ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ಸಾರ್ವಜನಿಕ ದರ್ಶನಕ್ಕೆ ಕೊನೆ ದಿನ. ಮಳೆಯ ನಡುವೆಯೇ ಭಕ್ತರಿಂದ ಅಮ್ಮನವರ ದರ್ಶನ ಮಾಡಲಾಗ್ತಾ ಇದೆ. ಮಧ್ಯರಾತ್ರಿಯಿಂದಲೇ ಸರತಿ ಸಾಲಿನಲ್ಲಿ ಭಕ್ತರು ನಿಂತಿದ್ದಾರೆ. ರಾತ್ರಿ 7 ಗಂಟೆಯವರೆಗೂ ಮಾತ್ರ ಸಾರ್ವಜನಿಕರಿಗೆ ದರ್ಶನ ಭಾಗ್ಯ. ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ ನಟ ಧ್ರುವ ಸರ್ಜಾ. ಈವರೆಗೂ ಕೂಡ 23 ಲಕ್ಷ ಜನ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ. ಟಿಕೆಟ್, ಲಡ್ಡು ಮಾರಾಟದಿಂದ 20 ಕೋಟಿ ಈ ಬಾರಿ ಆದಾಯ ಬಂದಿದೆ ಅನ್ನುವಂತ ಮಾಹಿತಿ. ನಟ ಧ್ರುವ ಸರ್ಜಾ ಕೂಡ ದರ್ಶನವನ್ನ ಪಡೆದ್ರು. ಹಾಸನಾಂಬೆ ದರ್ಶನಕ್ಕೆ ಕೊನೆ ದಿನ, ಹಾಗಾಗಿ ಅಮ್ಮನವರ ದರ್ಶನವನ್ನ ಕೂಡ ಪಡೆದಿದ್ದಾರೆ ಅನೇಕರು. ಒಂದು ಕಡೆಯಲ್ಲಿ ರಾಜಕಾರಣಿಗಳು, ಸೆಲೆಬ್ರಿಟಿಗಳು ದರ್ಶನವನ್ನ ಪಡೆದ್ರೆ, ಮತ್ತೊಂದು ಕಡೆಯಲ್ಲಿ ಸಾರ್ವಜನಿಕರು ಕೂಡ ಕಣ್ತುಂಬಿಕೊಂಡಿದ್ದಾರೆ ಅಮ್ಮನವರನ್ನ. ಅದರ ಜೊತೆಯಲ್ಲಿ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇದೆ. ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೂಡ ಸರ್. ನಮ್ಮ ಇದರಲ್ಲಿ ಆಂಜನೇಯ ಸ್ವಾಮಿ ಇದಲ್ಲ, ರೈಲ್ವೆ ಸ್ಟೇಷನ್ ಎದುರುಗಡೆ ನಮ್ಮ ರಕ್ಷಿತ್ ಅರ್ಚಕ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಯಿತು. ಆ ತಾಯಿ ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ತುಂಬಾನೇ ಒಂದು ಪಾಸಿಟಿವ್ ವೈಬ್ಸ್ ಇತ್ತು. ತುಂಬಾ ಇತಿಹಾಸ ಇರುವಂತ ಒಂದು ಪುಣ್ಯಕ್ಷೇತ್ರ ಇದು. ಆ ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ. ಇವತ್ತು ನಾನು ನಮ್ಮ ತಂದೆ ಮತ್ತೆ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ ಸರ್. ಎಲ್ರಿಗೂ ಒಳ್ಳೇದಾಗುತ್ತೆ. ಅದೇ ತುಂಬಾ ಆರ್ಗನೈಸ್ಡ್ ಆಗಿದೆ, ಎಲ್ರಿಗೂ ಅನುಕೂಲ ಆಗಂಗಿದೆ. ಸೊ ಖುಷಿ ಆಯ್ತು. ನಾನು ನಮ್ಮ ತಂದೆ ಬಂದಿದ್ವಿ, ಮತ್ತೆ ಸ್ನೇಹಿತರೊಟ್ಟಿಗೆ. ಹೌದೌದು, ಇವತ್ತು ಕೊನೆ ದಿವಸ ನಾವು ಬಂದಿದ್ದು. ಆ ತಾಯಿ ದರ್ಶನ ಆಯ್ತು, ತುಂಬಾನೇ ಖುಷಿ ಆಯ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಖುಷ್ವಂತ್, ಹಾಸನದ ಅಧಿದೇವತೆ. ಈಗಾಗಲೇ ಸಾಕಷ್ಟು ಜನ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ, ಆಶೀರ್ವಾದವನ್ನ ಪಡೆದಿದ್ದಾರೆ. ಸೆಲೆಬ್ರಿಟಿಗಳಿಂದ, ರಾಜಕಾರಣಿಗಳಿಂದ, ಸಾರ್ವಜನಿಕರು ಕೂಡ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ಸಾರ್ವಜನಿಕ ದರ್ಶನಕ್ಕೆ ಕೊನೆ ದಿನ. ಮಳೆಯ ನಡುವೆಯೇ ಭಕ್ತರಿಂದ ಅಮ್ಮನವರ ದರ್ಶನ ಮಾಡಲಾಗ್ತಾ ಇದೆ. ಮಧ್ಯರಾತ್ರಿಯಿಂದಲೇ ಸರತಿ ಸಾಲಿನಲ್ಲಿ ಭಕ್ತರು ನಿಂತಿದ್ದಾರೆ. ರಾತ್ರಿ 7 ಗಂಟೆಯವರೆಗೂ ಮಾತ್ರ ಸಾರ್ವಜನಿಕರಿಗೆ ದರ್ಶನ ಭಾಗ್ಯ. ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ ನಟ ಧ್ರುವ ಸರ್ಜಾ. ಈವರೆಗೂ ಕೂಡ 23 ಲಕ್ಷ ಜನ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ.
ಟಿಕೆಟ್ ಲಡ್ಡು ಮಾರಾಟದಿಂದ 20 ಕೋಟಿ ಈ ಬಾರಿ ಆದಾಯ ಬಂದಿದೆ ಅನ್ನುವಂತ ಮಾಹಿತಿ. ನಟ ಧ್ರುವ ಸರ್ಜಾ ಕೂಡ ದರ್ಶನವನ್ನ ಪಡೆದ್ರು. ಹಾಸನಾಂಬೆ ದರ್ಶನಕ್ಕೆ ಕೊನೆ ದಿನ, ಹಾಗಾಗಿ ಅಮ್ಮನವರ ದರ್ಶನವನ್ನ ಕೂಡ ಪಡೆದಿದ್ದಾರೆ ಅನೇಕರು. ಒಂದು ಕಡೆಯಲ್ಲಿ ರಾಜಕಾರಣಿಗಳು, ಸೆಲೆಬ್ರಿಟಿಗಳು ದರ್ಶನವನ್ನ ಪಡೆದ್ರೆ, ಮತ್ತೊಂದು ಕಡೆಯಲ್ಲಿ ಸಾರ್ವಜನಿಕರು ಕೂಡ ಕಣ್ತುಂಬಿಕೊಂಡಿದ್ದಾರೆ ಅಮ್ಮನವರನ್ನ. ಅದರ ಜೊತೆಯಲ್ಲಿ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇದೆ. ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೂಡ ಸರ್. ನಮ್ಮ ಇದರಲ್ಲಿ ಆಂಜನೇಯ ಸ್ವಾಮಿ ಇದಲ್ಲ, ರೈಲ್ವೆ ಸ್ಟೇಷನ್ ಎದುರುಗಡೆ ನಮ್ಮ ರಕ್ಷಿತ್ ಅರ್ಚಕ್ ದೇವಸ್ಥಾನಕ್ಕೆ ಬಂದಿದ್ದೆ. ತುಂಬಾನೇ ಖುಷಿ ಆಯಿತು. ಆ ತಾಯಿ ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ತುಂಬಾನೇ ಒಂದು ಪಾಸಿಟಿವ್ ವೈಬ್ಸ್ ಇತ್ತು. ತುಂಬಾ ಇತಿಹಾಸ ಇರುವಂತ ಒಂದು ಪುಣ್ಯಕ್ಷೇತ್ರ ಇದು. ಆ ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ. ಇವತ್ತು ನಾನು ನಮ್ಮ ತಂದೆ ಮತ್ತೆ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ ಸರ್. ಎಲ್ರಿಗೂ ಒಳ್ಳೇದಾಗ್ತದೆ. ಅದೇ ತುಂಬಾ ಆರ್ಗನೈಸ್ಡ್ ಆಗಿದೆ, ಎಲ್ರಿಗೂ ಅನುಕೂಲ ಆಗಂಗಿದೆ. ಸೊ ಖುಷಿ ಆಯ್ತು. ನಾನು ನಮ್ಮ ತಂದೆ ಬಂದಿದ್ವಿ, ಮತ್ತೆ ಸ್ನೇಹಿತರೊಟ್ಟಿಗೆ. ಹೌದೌದು, ಇವತ್ತು ಕೊನೆ ದಿವಸ ನಾವು ಬಂದಿದ್ದು. ಆ ತಾಯಿ ದರ್ಶನ ಆಯ್ತು, ತುಂಬಾನೇ ಖುಷಿ ಆಯ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಖುಷ್ವಂತ್, ಹಾಸನದ ಅಧಿದೇವತೆ, ಈಗಾಗಲೇ ಸಾಕಷ್ಟು ಜನ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ, ಆಶೀರ್ವಾದವನ್ನ ಪಡೆದಿದ್ದಾರೆ. ಸೆಲೆಬ್ರಿಟಿಗಳಿಂದ, ರಾಜಕಾರಣಿಗಳಿಂದ, ಸಾರ್ವಜನಿಕರು ಕೂಡ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ಸಾರ್ವಜನಿಕ ದರ್ಶನಕ್ಕೆ ಕೊನೆ ದಿನ. ಮಳೆಯ ನಡುವೆಯೇ ಭಕ್ತರಿಂದ ಅಮ್ಮನವರ ದರ್ಶನ ಮಾಡಲಾಗ್ತಾ ಇದೆ. ಮಧ್ಯರಾತ್ರಿಯಿಂದಲೇ ಸರತಿ ಸಾಲಿನಲ್ಲಿ ಭಕ್ತರು ನಿಂತಿದ್ದಾರೆ. ರಾತ್ರಿ 7 ಗಂಟೆಯವರೆಗೂ ಮಾತ್ರ ಸಾರ್ವಜನಿಕರಿಗೆ ದರ್ಶನ ಭಾಗ್ಯ. ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ ನಟ ಧ್ರುವ ಸರ್ಜಾ. ಈವರೆಗೂ ಕೂಡ 23 ಲಕ್ಷ ಜನ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ. ಟಿಕೆಟ್ ಲಡ್ಡು ಮಾರಾಟದಿಂದ 20 ಕೋಟಿ ಈ ಬಾರಿ ಆದಾಯ ಬಂದಿದೆ ಅನ್ನುವಂತ ಮಾಹಿತಿ. ನಟ ಧ್ರುವ ಸರ್ಜಾ ಕೂಡ ದರ್ಶನವನ್ನ ಪಡೆದ್ರು. ಹಾಸನಾಂಬೆ ದರ್ಶನಕ್ಕೆ ಕೊನೆ ದಿನ, ಹಾಗಾಗಿ ಅಮ್ಮನವರ ದರ್ಶನವನ್ನ ಕೂಡ ಪಡೆದಿದ್ದಾರೆ ಅನೇಕರು. ಒಂದು ಕಡೆಯಲ್ಲಿ ರಾಜಕಾರಣಿಗಳು, ಸೆಲೆಬ್ರಿಟಿಗಳು ದರ್ಶನವನ್ನ ಪಡೆದ್ರೆ, ಮತ್ತೊಂದು ಕಡೆಯಲ್ಲಿ ಸಾರ್ವಜನಿಕರು ಕೂಡ ಕಣ್ತುಂಬಿಕೊಂಡಿದ್ದಾರೆ ಅಮ್ಮನವರನ್ನ. ಅದರ ಜೊತೆಯಲ್ಲಿ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇದೆ. ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೂಡ ಸರ್. ನಮ್ಮ ಇದರಲ್ಲಿ ಆಂಜನೇಯ ಸ್ವಾಮಿ ಇದಲ್ಲ, ರೈಲ್ವೆ ಸ್ಟೇಷನ್ ಎದುರುಗಡೆ ನಮ್ಮ ರಕ್ಷಿತ್ ಅರ್ಚಕ್ ದೇವಸ್ಥಾನಕ್ಕೆ ಬಂದಿದ್ದೆ. ತುಂಬಾನೇ ಖುಷಿ ಆಯಿತು. ಆ ತಾಯಿ ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ತುಂಬಾನೇ ಒಂದು ಪಾಸಿಟಿವ್ ವೈಬ್ಸ್ ಇತ್ತು. ತುಂಬಾ ಇತಿಹಾಸ ಇರುವಂತ ಒಂದು ಪುಣ್ಯಕ್ಷೇತ್ರ ಇದು. ಆ ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ. ಇವತ್ತು ನಾನು ನಮ್ಮ ತಂದೆ ಮತ್ತೆ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ ಸರ್. ಎಲ್ರಿಗೂ ಒಳ್ಳೇದಾಗ್ತದೆ. ಅದೇ ತುಂಬಾ ಆರ್ಗನೈಸ್ಡ್ ಆಗಿದೆ, ಎಲ್ರಿಗೂ ಅನುಕೂಲ ಆಗಂಗಿದೆ. ಸೊ ಖುಷಿ ಆಯ್ತು. ನಾನು ನಮ್ಮ ತಂದೆ ಬಂದಿದ್ವಿ, ಮತ್ತೆ ಸ್ನೇಹಿತರೊಟ್ಟಿಗೆ. ಹೌದೌದು, ಇವತ್ತು ಕೊನೆ ದಿವಸ ನಾವು ಬಂದಿದ್ದು. ಆ ತಾಯಿ ದರ್ಶನ ಆಯ್ತು, ತುಂಬಾನೇ ಖುಷಿ ಆಯ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಖುಷ್ವಂತ್,